ನಿಮಗೆ ಯಾವಾಗಲಾದರೂ ಇವರು 1 ವರ್ಷದಿಂದ ದರ್ಶನ್ ಅವರ ಫಾರ್ಮ್ ಹೌಸ್ ಅಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಏನಾದರೂ ಗೊತ್ತಿತ್ತಾ ನಿಮಗೆ? ಇಲ್ಲ ಸರ್, ನಮಗೆ ಬೆಳಿಗ್ಗೆ ನ್ಯೂಸ್ ನೋಡಿದಾಗ ದರ್ಶನ್ ಅವ್ರ ಫಾರ್ಮ್ ಹೌಸ್ ಅಂತ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ಅವ್ನು ಯಾವತ್ತು ನಮ್ಮ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಹೌದು ಸರ್, ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಅದು ದರ್ಶನ್ ಅವ್ರ ಫಾರ್ಮ್ ಹೌಸ್ ಅಂತ. ನಮಗ್ ಗೊತ್ತಿದ್ದಿದೆ ದುರ್ಗಾ ಕನ್ಸ್ಟ್ರಕ್ಷನ್ ಅನ್ನೋದೊಂದು ಬಿಟ್ರೆ ಇನ್ನೇನು ಗೊತ್ತಿರ್ಲಿಲ್ಲ ಸರ್. ದರ್ಶನ್ ಅವರ ಫಾರ್ಮ್ ಹೌಸ್ ಅಲ್ಲಿ ಗೊತ್ತಿರ್ಲಿಲ್ಲ ಸರ್, ಅಲ್ಲಿ ರೈಟರ್ ಆಗಿದ್ದಾರೆ, ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಇಲ್ಲ ಅನ್ನುವ ನಿಮ್ದೆ ಅವ್ನು ಇಂಥದ್ದು ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ನಮ್ಮ ಹತ್ರ ಹೇಳಿಲ್ಲ. ದರ್ಶನ್ ಹೆಸರು ಏನು ಹೇಳಿಲ್ಲ ಸರ್. ಸಾವಿನ ದಿನ ಹೋಗುವಾಗಲೂ ಅವರು ಆರಾಮಾಗಿದ್ರು. ಹೌದು ಸರ್. ಈ ಮನೆ ನೀವು ಹೇಳಿದ್ರಿ ಅವರು ಸಾವಿನ ಒಂದು ವಾರ 2 ವಾರ ದಿನ ಅಷ್ಟೇ ಮಾಡಿದ್ರು, ಖುಷಿ ಖುಷಿಯಾಗಿ. ಹೌದು ಹೌದು, ಅವರೇ ಮನೆ ಶಿಫ್ಟ್ ಮಾಡಿದ್ರು, ಅವರೇ ಮನೆ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಮಗಳ ಮನೆಗೆ ಹೋಗಿ ಬರೋದಕ್ಕೆ ಪಾತ್ರೆ ನಾಷ್ಟ ಮಾಡಿದ್ದು ನೈಟ್ ಅಲ್ಲಿ ತಿಂದಿದ್ದವಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೀಗ ಮಗಳ ಮನೆಯಲ್ಲಿದ್ದೆ ನಾನು ಅಲ್ಲಿಗೆ ಎತ್ಕೊಂಡು ಬಂದು ಕೊಟ್ಬಿಟ್ಟು ಹೋದ ಸರ್. ಅಂದ್ರೆ ಅವರು ಯಾವ ಬೇಜಾರಲ್ಲಿ ಇರ್ಲಿಲ್ಲ ಸರ್. ಅವತ್ತಿನ ದಿವಸ ಮಾತ್ರ ಅವ್ರು ಯಾವತ್ತು ಬೇಜಾರಲ್ಲಿ ಇರ್ಲಿಲ್ಲ. ಹೌದು, ಯಾವ ಡಿಪ್ರೆಷನ್ ಅಲ್ಲೂ ಇಲ್ಲ ಸರ್. ಅವನು ಸಾಯೋಕ್ಕೂ ಒಂದು 2 ಡೇಸ್ 3 ಡೇಸ್ ಇಂದನೂ ಅವನು ನಾರ್ಮಲ್ ಆಗೇ ಆಗ್ಬಿಟ್ಟಿದ್ದ ಸರ್, ಚೆನ್ನಾಗೇ ಇದ್ದ. ನನ್ ಮಕ್ಕಳನ್ನ ಮಾತಾಡ್ಸಿ, ಯಾಕಂದ್ರೆ ನಾವು ಒಂದು ವಿಡಿಯೋದಲ್ಲಿ ನೋಡ್ತೀವಿ ಗಡ್ಡ ಎಲ್ಲ ಟ್ರಿಮ್ ಮಾಡಿದ್ದಾರೆ. ಈಗ ಡಿಪ್ರೆಷನ್ ಅಲ್ಲಿ ಇದ್ದವರು ಏನು ಅದಕ್ಕೆ ಎಲ್ಲ ಇದು ಮಾಡಲ್ಲ, ಗಡ್ಡ ಟ್ರಿಮ್ ಮಾಡಿದ್ದಾರೆ, ಎಲ್ಲ ನೀಟಾಗಿ ರೆಡಿ ಆಗಿದ್ದಾರೆ ಅವರು. ಮತ್ತೆ ಅವ್ರ ಹತ್ರ ಏನು ಬೈಕ್ ಇತ್ತಾ? ಇತ್ತು ಸರ್. ಇಲ್ಲಿಂದ ಯಾವ ರೀತಿಯಾಗಿ ಹೋಗ್ತಾ ಇದ್ರು? ಬೈಕಲ್ಲೇ ಹೋಗ್ತಿದ್ದ ಸರ್. ಬೈಕಲ್ಲೇ ಬೆಳಿಗ್ಗೆ ಟೈಮ್ ಅಲ್ಲಿ ಹೋಗ್ತಾ ಇದ್ರು. ಎಷ್ಟು ಗಂಟೆಗೆ ಹೋಗ್ತಾ ಇದ್ರು? ಎಷ್ಟು ಸರ್ ಗಂಟೆ? 9 ಗಂಟೆ ಕರೆಕ್ಟ್ ಆಗಿ ಮನೆ ಬಿಡ್ತಿದ್ರು ಸರ್. 9 ಗಂಟೆಗೆ ಬಿಟ್ರೆ ಸಂಜೆ 5-5:30 ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ 6-7 ಹಿಂಗ್ ಬರ್ತಿದ್ರು. ಯಾವಾಗ್ಲೂ ಒಂದಿನ 2 ದಿನ ಬರದೇ ಇರ್ತಾ ಇದ್ರು, ಅಲ್ಲೇ ಇರ್ತಾ ಇದ್ರು? ಹೌದು ಸರ್, ಅಲ್ಲೇ ಇರ್ತಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಬರ್ದಿನ ಇರೋನು 2 ದಿನ 3 ದಿನ ಬರ್ದೇನೆ ಇರೋನು, ಅಲ್ಲೇ ಉಳ್ಕೊಳ್ಳೋನು. ಆಯ್ತು. ಈಗ 16ನೇ ತಾರೀಕಿಗೆ ಅವರು ಬೆಳಿಗ್ಗೆ ಎಷ್ಟು ಗಂಟೆಗೆ ಮನೆಯಿಂದ ಹೊರಟಿರ್ತಾರೆ ಸರ್? 16ನೇ ತಾರೀಕು ಅವರು 9 ಗಂಟೆಗೆ ಹೊರಟಿದ್ದು ಸರ್. 8:30ಗೆಲ್ಲ ನಮ್ಮ ಮನೆಗೆ ಬಂದಿದ್ರು. ಇಲ್ಲಿಂದ ಅಲ್ಲಿಗೆ ಬಂದಿದ್ರು. ಅಲ್ಲೇ ನಾನು ಟಿಫನ್ ಮಾಡ್ತಿದ್ದಿದ್ದು. ಅವನು ಟಿಫನ್ ತಿನ್ಕೊಂಡು ಮಕ್ಕಳೊಂದಿಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಹೋಗ್ತಿದ್ದಿದ್ದ ಅವನು. ಅವತ್ತು ಟಿಫಿನ್ ಮಾಡಿದ್ರ? ಇಲ್ಲ ಸರ್, ಅವತ್ತು ಟಿಫಿನ್ ಮಾಡಿಲ್ಲ. ಅವತ್ತು ಸ್ವಲ್ಪ ನಾನು ಎದ್ದಿದ್ದು ಲೇಟ್ ಅನ್ಬಿಟ್ಟು ನಾನು ಅಡಿಗೆ ಸ್ವಲ್ಪ ಲೇಟ್ ಮಾಡಿದ್ದು ಮಾಡಿದೆ. ಇನ್ನು 5 ಮಿನಿಟ್ಸ್ ಒಂದು 5 ನಿಮಿಷ ಇರು ಆಗೋಗುತ್ತೆ, ತಿನ್ಕೊಂಡು ಹೋಗುವಂತೆ ಅಂದಿದ್ಕಿಲ್ಲ, ಲೇಟ್ ಆಗುತ್ತೆ ಅನ್ಬಿಟ್ಟು ಅವತ್ ಮಾತ್ರ 8:30ಗೆ ಹೊರಟ್ಬಿಟ್ಟ ಸರ್. 8:30 ಅವತ್ತು 8:30ಗೆ ಹೊರಟಿದ್ದು. ಆಯ್ತು. ನಿಮ್ಗೆ ತಮ್ಮ ಹೋದ್ರು, ಅದ್ರ ನಂತರ ಯಾರಿಗಾದ್ರೂ ಫೋನ್ ಮಾಡಿದ್ರ? ಆ ದಿನ ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರ ಮಧ್ಯದಲ್ಲಿ ಏನಾದ್ರು? ಇಲ್ಲ ಸರ್, ಯಾರು ಮಾಡಿಲ್ಲ ನಮಗೆ. ಯಾರಿಗೂ ಫೋನ್ ಮಾಡಿಲ್ಲ? ಯಾರಿಗೂ ಮಾಡಿಲ್ಲ. 16ನೇ ತಾರೀಕಿಗೆ ಅವರು ರಾತ್ರಿ ಬಂದಿಲ್ಲ? ಸರ್. ನೀವೇನಾದ್ರೂ ಅವ್ರಿಗೆ 16ನೇ ರಾತ್ರಿಗೆ? ಇಲ್ಲ ಸರ್, ನಾವು ಕಾಲ್ ಮಾಡಿಲ್ಲ. ಅವರು ಮಾಮೂಲಿ 1 ದಿನ 2 ದಿನ ಬರ್ತಿರ್ಲಿಲ್ವಲ್ಲ, ಹಂಗೆ ಎಲ್ಲೋ ಕೆಲಸದಲ್ಲೇ ಇರ್ಬೋದು ಅಂತ ನಾವು ಮಾಡ್ತಿಲ್ಲ. ರಿಸೀವ್ ಮಾಡಿಲ್ಲ ಸರ್. ನಾನು ಕೆಲಸದಲ್ಲಿ ಹೋದ್ರೆ ಯಾರ್ದು ಫೋನ್ ಎತ್ತುದು ಅಂತದೆಲ್ಲ ಮಾಡ್ತಾ ಅಂದ್ರೆ ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು. ನೀವ್ ಹೇಳಿದ್ರೆ ಅವ್ರಿಗೆ ಸಂಬಳ ಬರ್ತಾ ಇಲ್ಲ, ಅವ್ರಿಗೆ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು, ಸಂಬಳ ಖಾಲಿ ಖರ್ಚಿಗೆ ಬೇಕಾದಷ್ಟೇ ತಗೋತಾ ಇದ್ರು, ಅವ್ರಿಗೆ ಯಾವತ್ತು ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ತಾ. ಏನ್ ಹೇಳ್ತೀರಿ ಅದು? ಮಾತಾಡಿದ್ದಾರೆ ಇವ್ರ ಅಕ್ಕ, ಅವ್ರ ಹತ್ರ ನಂಬರ್ ಇಸ್ಕೊಂಡು ಅವರು ನಾನು ಒಂದ್ ಸ್ವಲ್ಪ ಲಾಸ್ ಆಗಿದ್ದೀನಿ, ಸಂಕ್ರಾಂತಿ ಆದ್ಮೇಲೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಇದು? ಅದು ಕೊರೋನಾ ಮುಂಚೆ ಅಲ್ಲಿ ಎಲೆಕ್ಟ್ರಾನ್ ಸಿಟಿಲಿ ಮಾಡ್ತಿದ್ರಲ್ಲ ಸರ್, ಆಗ. ಇಲ್ಲಿಗೆ ಬಂದ್ಮೇಲೆ ಸಂಬಳ ತಗೊಂತಾ ಇದ್ದೀನಿ ಅಂತಾನು ನಮ್ಮ ಹತ್ರ ಹೇಳಲಿಲ್ಲ. ಆದ್ರೆ ಅವರು ದುಡ್ಡು ಕೊಡ್ತಾ ಇಲ್ಲ ಸರ್, 1 ರೂಪಾಯಿ ಅವ್ನು ಯಾವತ್ತೂ ನಮಗೆ ಸಂಬಳದ ದುಡ್ಡು ಮನೆಗೆ 1 ರೂಪಾಯಿ ಕೊಟ್ಟಿಲ್ಲ. ಪೆಟ್ರೋಲ್ಗೆಲ್ಲ ಬ್ಯಾಡ್ ಹ್ಯಾಬಿಟ್ ಏನಿತ್ತು? ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಸ್ಮೋಕ್ ಮಾಡ್ತಿದ್ದ, ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ ಸರ್. ರೆಗ್ಯುಲರ್ ಡ್ರಿಂಕ್ ಮಾಡ್ತಾ ಇದ್ರ? ಈ ನಡುವೆ ಮಾಡ್ತಿದ್ರು ಸರ್. ಪಾರ್ಟಿಗಳು ಫ್ರೆಂಡ್ಸ್ ಅವರು ಸೇರಿದಾಗ ಮಾಡೋ ಅದು ಕ್ಯಾಶುವಲ್ ಆಗಿ, ಅಂದ್ರೆ ಏನು ಕುಡುಕಲ್ಲ. ಗಲಾಟೆನೇ ಇಲ್ಲ, ಏನು ಇಲ್ಲ ಸರ್. ಹೆಂಗಿತ್ತು ಇಲ್ಲಿ ಅಕ್ಕಪಕ್ಕದವ್ರ ಹತ್ರ ಎಲ್ಲ? ಅವರೆಲ್ಲ ಯಾವ ಮನೆ ಆಯ್ತು, ಅವನಾಯ್ತು ಸರ್. ಅಂತ ಹುಡುಗ ನಾವೆಲ್ಲೂ ನೋಡ್ಲಿಲ್ಲ. ಒಬ್ಬರನ್ನಾದ್ರೂ ಏನಪ್ಪ ಅಂತ ಮಾತಾಡ್ತಾನಲ್ಲ. ಏನೋ ಎಳೆ ಮಕ್ಕಳು ಓಡಾಡ್ತಿದ್ರೆ ಅವ್ ಎತ್ಕೊಳ್ಳೋನು, ಮುತ್ತಿಕೊಂಡು ಮುದ್ದಾಡೋನು, ಅಷ್ಟು ವಿನ ಯಾರು 5:30ಗೆ ಮನೆಗೆ ಬಂದ್ರೆ ಸರ್ ಅವನು ಆಚೆ ಎಲ್ಲೂ ಹೋಗ್ತಿರ್ಲಿಲ್ಲ. ಊಟ ಮಾಡಿ 1-1/2 ಗಂಟೆ ಫ್ರೆಂಡ್ಸ್ ಹತ್ರನೋ ಯಾರ ಹತ್ರನೋ ಫೋನಲ್ಲಿ ಮಾತಾಡೋನು, ಯಾರ ಹತ್ರ ಮಾತಾಡ್ತಿದ್ದ ಅಂತ ನಮ್ಗೆ ಗೊತ್ತಿಲ್ಲ. ಆಯ್ತು. ಈಗ 17ನೇ ತಾರೀಕಿಗೆ ಏನಾಯ್ತಮ್ಮ?
17ನೇ ತಾರೀಕು ಸರ್ 10:10 ಅಷ್ಟಂಗೆ ನನಗೆ ಫೋನ್ ಬಂತು. ಯಾರಿಂದ ಫೋನ್ ಬರ್ತಾ ಇದೆ? ಅವ್ರು ನನ್ನ ತಮ್ಮನ ಫ್ರೆಂಡಿಂದಾನೇ ಫೋನ್ ಬಂತು. ಅವ್ರ ಹತ್ರ ಅವ್ರಿಗೆ ನಿಮ್ಮ ನಂಬರ್ ಹೆಂಗೆ ಯಾರು ಕೊಟ್ರು? ಇತ್ತು ಸರ್, ನನ್ನ ನಂಬರ್ ಇತ್ತು ಅವ್ರ ಹತ್ರ. ಯಾರ ಅವ್ರ ಹತ್ರ ನಿಮ್ಮ ನಂಬರ್ ಇತ್ತಾ? ಆಯ್ತು. ಅವ್ರು ಎಲ್ಲಿರೋದು? ಅವ್ರು ಏನ್ ಮಾಡ್ತಾರೆ? ಅವರು ಇಲ್ಲೇ ಕಗ್ಲಿಪುರದಲ್ಲೇ ಇರೋದು ಸರ್. ಕಗ್ಲಿಪುರದಲ್ಲಿ. ಆಯ್ತು ಆಯ್ತು. ಅವರು ಫೋನ್ ಮಾಡಿದ್ರು ಸರ್, ಶ್ರೀಧರ ರಾತ್ರಿ ಮನೆಗೆ ಬಂದಿದ್ನಾ ಅಂತ ಕೇಳ್ದೆ. ಇಲ್ಲ ಬಂದಿಲ್ಲ ಅಂತ ಅಂದೆ. ಆಮೇಲೆ ಫೋನ್ಗಿನ್ ಮಾಡಿದ್ನ, ಇಲ್ಲ. ಸರಿ ಅಂದ್ಬಿಟ್ಟು ಇದು ಅವರು ಹೇಳಿದ್ರು, ಏನೋ ಗೊತ್ತಿಲ್ಲ, ಲೇವೇಟಲ್ಲಿ ಗಾಡಿ ಬಿಟ್ಬಿಟ್ಟು ಹೆಲ್ಮೆಟ್ಟು ಮತ್ತು ಬ್ಯಾಗು ಫೋನು ಎಲ್ಲ ಇಟ್ಟು ಎಲ್ಲೋ ಹೋಗಿದ್ದಾನಂತೆ, ಎಲ್ಲೋದ ಗೊತ್ತಿಲ್ಲ ಅಂತ ಅಂದ್ರು. ಎಲ್ಲಿಗೆ ಹೋಗ್ತಾನೆ, ಎಲ್ಲೋ ಹೋಗಿರ್ಬೇಕು ಅಂತ ಅಂದೆ. ಆಮೇಲೆ ಅವ್ರಂದ್ರು ಹಂಗಂದ್ಬಿಟ್ಟು ನಾನು ಫಾರ್ಮ್ ಹೌಸ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ಹೋಗಿ ನಾನು ಏನು ಎತ್ತ ಅಂತ ವಿಚಾರಿಸ್ಕೊಂಡು ಫೋನ್ ಮಾಡ್ತೀನಿ. ಹೋಗ್ತಾ ಇದ್ದೀನಿ ಫಾರ್ಮ್ ಹೌಸ್ ಹತ್ರ, ವಿಚಾರಿಸ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ಆಮೇಲೆ ಅದಾದ್ಮೇಲೆ ನಾನು ಅವನ ಫೋನಿಗೆ ಕಾಲ್ ಮಾಡಿದೆ ಸರ್, ನನ್ನ ತಮ್ಮನ ಫೋನಿಗೆ ಕಾಲ್ ಮಾಡಿದೆ. ಲೇವೆಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರು ಯಾರೋ ತಗೊಂಡ್ರು. ನಿಮ್ಮ ತಮ್ಮನ ಫೋನಿಗೆ ನೀವು ಫೋನ್ ಮಾಡಿ? ನಾನು ಫೋನ್ ಮಾಡಿ. ಇವರು ಬಂದ ಕೂಡಲೇ ನಿಮ್ಗೆ ಲೋಕೇಶ್ ಲೋಕೇಶ್ ಅವ್ರು ಮಾಡಿ ನನ್ನ ತಮ್ಮನ ಫೋನ್ ಮಾಡಿದೆ. ಆಮೇಲೆ ಅವರು ಅಂದ್ರು, ಇಲ್ಲ ನಿನ್ನೆ ಸಂಜೆ ಗಾಡಿ, ಹೆಲ್ಮೆಟ್, ಫೋನು, ಬ್ಯಾಗು ಎಲ್ಲ ಇಲ್ಲಿಟ್ಟು ಹೊರಗಡೆ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದವರು ಬಂದಿಲ್ಲ ಅಂದ್ರು. ಮತ್ತೆ ರಾತ್ರಿನೇ ನೀವು ಫೋನ್ ಮಾಡಿ ಹೇಳ್ಬೇಕಲ್ವಾ ಅಂತ ಅಂದೆ. ಆಮೇಲೆ ನಾನು ಓನರ್ಗೆ ಫೋನ್ ಮಾಡಿ ಹೇಳಿದೀನಿ ಅಕ್ಕ ಅಂತ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಇಟ್ಬಿಟ್ಟೆ ಸರ್, ಅಷ್ಟೇ. ನಾನು ಅವ್ರ ಹತ್ರ ಮಾತಾಡಿದ ಅಷ್ಟೇ. ಅದಾದ್ಮೇಲೆ ನಾನು ಅಲ್ಲಿಂದ ನಮ್ಮ ಮನೆಯಿಂದ ನಮ್ಮ ಅಮ್ಮ ಮನೆಗೆ ಬಂದೆ. ಹಿಂಗ್ ವಿಷಯ ಹೇಳೋಣ, ಹಿಂಗ್ ಕಂಪ್ಲೇಂಟ್ ಕೊಡ್ತೆ, ಅದು ನೋಡ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರಂತೆ ಓನರು ಅಂತ ಹೇಳಿದ್ರು ಲೋಕೇಶ್ ಅವರು.